ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗಿಡಗಳಿಗೆ ಬೇಕಾಗುವಂತಹ ಜೈವಿಕ ದ್ರಾವಣವನ್ನು ಮಾಡಿ ತೋರಿಸ್ತೇನೆ. ಓಕೆನಾ? ಇದು ನಮ್ಮ ಮನೆಯಲ್ಲೇ ನಾವು ಕಿಚನ್ ಅಲ್ಲಿ ಇರುವ ವಸ್ತು ಬಳಸಿ ಮಾಡ್ತೇನೆ. ತುಂಬಾನೇ ಚೆನ್ನಾಗಿ ಗಿಡಗಳು ಬೆಳೀತವೆ. ಹಾಗೆ ಯಾವುದೇ ಕ್ರಿಮಿಕೀಟದ ಬಾಧೆ ಇಲ್ಲದೇನೆ ಕೂಡ ಇದು ಬೆಳೆಯುತ್ತೆ. ಓಕೆನಾ? ಗಿಡಗಳು ಬೆಳೆಸುವಾಗ ಅದಕ್ಕೆ ಜೈವಿಕ ದ್ರಾವಣ ಕೂಡ ಬೇಕಾಗತ್ತೆ, ಹಾಗೆ ಕಂಪೋಸ್ಟ್ ಕೂಡ ಬೇಕಾಗತ್ತೆ. ಇದನ್ನೆಲ್ಲ ನಾವು ಮನೆಯೊಳಗೆ ಅಡುಗೆ ಮಾಡ್ತಾ ಇರುವಾಗ ಕಿಚನ್ ವೇಸ್ಟ್ ಇರುತ್ತಲ್ವಾ, ಅದನ್ನು ಬಳಸ್ಕೊಂಡು ದ್ರಾವಣ ಕೂಡ ಮಾಡ್ಬೋದು, ಲಿಕ್ವಿಡ್ ಕೂಡ ಮಾಡ್ಬೋದು, ಹಾಗೆ ಕಂಪೋಸ್ಟ್ ಕೂಡ ನಾವು ರೆಡಿ ಮಾಡಿ ಹಾಕ್ಬಹುದು. ತುಂಬಾನೇ ಈಸಿ ಇದೆ. ಓಕೆನಾ? ನಾನಿವತ್ತು ಒಂದು ಹಣ್ಣನ್ನು ಬಳಸ್ಕೊಂಡು ಜೈವಿಕ ದ್ರಾವಣವನ್ನು ರೆಡಿ ಮಾಡ್ತೇನೆ. ಇದರ ಒಂದೊಂದು ಹನಿಯು ಕೂಡ ಗಿಡಗಳು ಬೆಳಿಲಿಕ್ಕೂ ಅನುಕೂಲ ಆಗತ್ತೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ. ಓಕೆನಾ? ಇದಕ್ಕೆ ಗಿಡಗಳಿಗೆ ಬೇಕಾದ ಎಲ್ಲಾ ರೀತಿಯ ಪೌಷ್ಟಿಕಾಂಶ ಸಿಗತ್ತೆ. ಓಕೆನಾ? ಹಾಗಾದ್ರೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತಲ್ವ, ನೀವು ಪಟ್ ಅಂತ ನೋಡ್ಬೋದು. ಓಕೆನಾ? ಬನ್ನಿ ಈಗ ಶುರು ಮಾಡೋಣ. ನಿಮ್ಮನೇಲಿ ಒಂದ್ 4 ಬಾಳೆಹಣ್ಣಿದೆ ಅಂತ ಇಟ್ಕೊಳ್ಳಿ. ಅದ್ರದ್ದು ಸಿಪ್ಪೆಯನ್ನ ನೀವು ಎಸೆಯೋ ಬದಲು ಈ ರೀತಿ ನಾವು ಬಳಸ್ಕೋಬಹುದು. ಇದು ಸ್ವಲ್ಪ ಹಾಳಾಗಿದೆ ಈ ಬಾಳೆಹಣ್ಣು. ಓಕೆನಾ? ಹಣ್ಣು ತಿನ್ಲಿಕ್ಕೆ ಬರುತ್ತೆ, ನೋಡ್ಲಿಕ್ಕೆ ಹಾಳಾಗಿದೆ ಅನ್ಸತ್ತೆ ಅಷ್ಟೇ. ತಿನ್ಬಹುದು ಹಣ್ಣನ್ನ. ನಿಮ್ಮಲ್ಲಿ ಒಳ್ಳೆ ಚೆನ್ನಾಗಿರೋ ಹಣ್ಣನ್ನ ನೀವು ತಿಂತೀರಿ, ಸಿಪ್ಪೆಯನ್ನ ಎಸಿಬೇಕು ಅಂತ ಇಟ್ಟಿದ್ರಿ ಅಂದ್ರೆ ನೀವು ಈ ರೀತಿ, ಗಿಡಗಳು ತುಂಬಾ ಇದ್ರೆ ನೀವು ಈ ರೀತಿ ಲಿಕ್ವಿಡ್ ಅನ್ನ ಮಾಡಿ. ಓಕೆನಾ? ನಾನೀಗ 1 ಲೀಟರ್ ನೀರನ್ನ ಒಂದು ಟಬ್ ಅಲ್ಲಿ ಇಟ್ಕೊಂಡಿದ್ದೆ. 1 ಲೀಟರ್. ಓಕೆನಾ? ನೆನಪಿರ್ಲಿ, ಇದಕ್ಕೆ 4 ಬಾಳೆಹಣ್ಣಿನ ಸಿಪ್ಪೆ ಇಟ್ಕೊಂಡಿದ್ದೆ. 1 ಲೀಟರ್ಗೆ 4 ಬಾಳೆಹಣ್ಣು ಬೇಕು. ನೀವು ತುಂಬಾ ಜಾಸ್ತಿ ಮಾಡ್ಬೇಕು, ತುಂಬಾ ಜಾಸ್ತಿ ಗಿಡ ಇದೆ ಅಂದ್ರೆ ಇನ್ನು ಜಾಸ್ತಿ ನೀರನ್ನು ಇಟ್ಕೋಬೇಕು. ಈ ಸಿಪ್ಪೆಯನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ನೀರೊಳಗೆ ಹಾಕ್ತಾ ಇದ್ದೇನೆ. ಈ ರೀತಿ ಹಾಕ್ಬೇಕು, ಎಲ್ಲ ಅದರಲ್ಲಿ ಬಿಟ್ಕೋಬೇಕು. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಬೇಕು. ಓಕೆನಾ? ಹಾಗೆ ಹಾಕಬಾರ್ದು. ಹಾಗೆ ಹಾಕಿದ್ರೆ ಅದು ಅಷ್ಟೇನು ಬಿಟ್ಕೊಳ್ಳಲ್ಲ. ಇದು ಗಿಡಗಳು ಬೆಳಿಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇದರಲ್ಲಿ ಬಾಳೆಹಣ್ಣಲ್ಲಿ ಏನೇನು ಅಂಶ ಇದೆ ಅದು ಗಿಡಗಳಿಗೆ ಸಿಗತ್ತೆ. ಹಾಗೆ ಇದು 2 ದಿನ ನಾವು ಬಿಡಬೇಕಾಗತ್ತೆ ನೀರಲ್ಲಿ, ಚೆನ್ನಾಗಿ ನೆನೆಬೇಕು. ಓಕೆನಾ? ನಾವು ಬಾಳೆಹಣ್ಣಿನ ಸಿಪ್ಪೆಯಿಂದ ಈ ರೀತಿ ಲಿಕ್ವಿಡ್ ಕೂಡ ಮಾಡಬಹುದು, ಕಂಪೋಸ್ಟ್ ಕೂಡ ಮಾಡಬಹುದು. ಪ್ರತಿ ಒಂದು ಬರುತ್ತೆ ಇದರಿಂದ. ಬಾಳೆಹಣ್ಣಿನ ಸಿಪ್ಪೆಯಿಂದ ಹೇರ್ ಆಯಿಲ್ ಕೂಡ ಮಾಡಬಹುದು. ಪ್ರತಿ ಒಂದರಲ್ಲೂ ನಾವು ಬಳಸ್ಕೋಬಹುದು. ಓಕೆನಾ? ನಾನಿವತ್ತು ಒಂದು ದ್ರಾವಣ ಅಂದ್ರೆ ಲಿಕ್ವಿಡ್ ಮಾಡ್ತೇನೆ. ಇದು ಗಿಡ ಬೆಳಿಲಿಕ್ಕಂತೂ ತುಂಬಾನೇ ಬೆಸ್ಟ್ ಅಂತ ನಾನು ಹೇಳ್ತೇನೆ. ನಾನು ಕೂಡ ನನ್ನ ಗಿಡಕ್ಕೆ ಇದೇ ರೀತಿ ನಾನು ಮಾಡೋದು. ಓಕೆನಾ? ನೋಡಿ, ಇದು ಒಂದು ಸೈಡು ಮುಚ್ಚಿಟ್ಟಿದ್ನಲ್ವಾ, 2 ದಿನದ ನಂತರ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಲ್ವಾ, ನೊರೆ ಬಂದಿದೆ. ಹಾಗೆ ಇದು ತುಂಬಾ ದಪ್ಪನೂ ಕೂಡ ಆಗಿದೆ. ಇದರಲ್ಲಿ ತುಂಬಾ ಅಂದ್ರೆ ಬ್ಯಾಕ್ಟೀರಿಯಾ ಹುಟ್ಕೊಂಡಿರುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ, ಅಂದ್ರೆ ಗಿಡಗಳಿಗೆ ಬೇಕಾಗುವಂತಹ ಬ್ಯಾಕ್ಟೀರಿಯಾ ಕೂಡ ಆಗಿರುತ್ತೆ. ಬಾಳೆಹಣ್ಣಲ್ಲಿ ಏನು ಅಂಶ ಇರುತ್ತಲ್ವಾ, ಅದಕ್ಕಿಂತ ಬೇರೆ ಜೈವಿಕ ಕ್ರಿಮಿಗಳು ಹುಟ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ಗಿಡಗಳು ಚೆನ್ನಾಗಿ ಬೆಳಿಲಿಕ್ಕೆ ಅನುಕೂಲ ಆಗತ್ತೆ. ಈ ರೀತಿ ನಾವು 2 ದಿನ ಇಟ್ಟಿದ್ರೆ ಅದರಲ್ಲಿ ತುಂಬಾ ಒಳ್ಳೆಯ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಗಿಡಗಳು ಬೆಳಿಲಿಕ್ಕೆ ಅನುಕೂಲ ಆಗುವಂತಹ ಜೈವಿಕ ಶಕ್ತಿ ಕೂಡ ಅದರಲ್ಲಿ ಉತ್ಪತ್ತಿ ಆಗತ್ತೆ. ಓಕೆನಾ? ಹಾಗಾಗಿ 2 ದಿನ ನಾವು ಬಿಡಬೇಕು. ಇದನ್ನ ಈಗ ಸಿಪ್ಪೆ ಬೇರೆ ಮತ್ತು ಜ್ಯೂಸ್ ಬೇರೆ ಮಾಡ್ಕೋತೀನಿ. ನೋಡಿ ಎಷ್ಟು ದಪ್ಪ ಆಗಿದೆ ಅಲ್ವಾ. ನಾವು ಹಾಕುವಾಗ ನೀರಾಗಿತ್ತು, ಇದರಲ್ಲಿ ಇದು ಎಲ್ಲ ಬಿಟ್ಟುಕೊಂಡು ದಪ್ಪ ಆಗಿದೆ, ತುಂಬಾ ದಪ್ಪ ಆಗಿದೆ ನೋಡಿ. ಈಗ ಇದನ್ನ ಬೇರೆ ಮಾಡ್ಕೋಬೇಕು. ಈ ಸಿಪ್ಪೆಯನ್ನ ನಾವು ಹಾಗೆ ಒಣಗಿಸಿ ಗಿಡಗಳಿಗೆ ಹಾಕ್ಬಹುದು, ಇಲ್ಲ ಅಂದ್ರೆ ಹಾಗೆ ಡೈರೆಕ್ಟ್ ಅದ್ರ ನೀರೆಲ್ಲ ತೆಗೆದು ಗಿಡಗಳ ಸುತ್ತಲೂ ಕೂಡ ಇಟ್ಟಾಗ ಅಲ್ಲಿ ಒಣಗತ್ತೆ. ಓಕೆನಾ? ಸ್ವಲ್ಪ ಒಣಗಿಸಿ ಹಾಕಿದ್ರೆ ತುಂಬಾನೇ ಒಳ್ಳೇದು. ನಾನೀಗ ಸ್ವಲ್ಪ ಒಣಗಿಸಿ ನಂತರ ಗಿಡಕ್ಕೆ ಹಾಕ್ತೇನೆ. ಓಕೆನಾ? ನಮ್ಗೀಗ ಲಿಕ್ವಿಡ್ ಬೇಕಲ್ವಾ, ಈ ಲಿಕ್ವಿಡ್ ಈಗ ರೆಡಿ ಆಯ್ತು. 1 ಲೀಟರ್ ನೀರಿತ್ತಲ್ವಾ, ನಾನೀಗ 1 ಲೀಟರ್ ನೀರನ್ನ ತಕೊಂಡು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ತೇನೆ. 2 ಲೀಟ್ರು ಲಿಕ್ವಿಡ್ ರೆಡಿ ಆಯ್ತು. ಓಕೆನಾ?
ತುಂಬಾ ಚೆನ್ನಾಗಿ ಗಿಡ ಬೆಳೆಯುತ್ತವೆ. ಹಾಗೆ ಹಣ್ಣಿನ ಗಿಡನೂ ಬೆಳಿತವೆ, ತರಕಾರಿ ಗಿಡನೂ ಬೆಳಿತವೆ. ಈ ರೀತಿ ಮಾಡ್ಬೇಕು. ನೀವು ಡೈರೆಕ್ಟ್ ಹಾಕಬಾರ್ದು, 2 ದಿನ ಇಡಬೇಕು. ಅದರಲ್ಲಿ ಪ್ರತಿ ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಹುಟ್ಟುಕೊಂಡು ಗಿಡಗಳಿಗೆ ಜೈವಿಕ ಅಂಶ ಸಿಗತ್ತೆ. ಅಂದ್ರೆ ಗಿಡಗಳು ಬೆಳಿಲಿಕ್ಕೆ ಎಲ್ಲ ಅಂಶ ಅದರಲ್ಲಿ ರೆಡಿ ಆಗಿರತ್ತೆ. ಓಕೆನಾ? ನೋಡಿ, ಈಗ 2 ಲೀಟ್ರ್ ಲಿಕ್ವಿಡ್ ರೆಡಿ ಆಯ್ತಲ್ವಾ? ಇದನ್ನ ನಾನು ಗಿಡಗಳಿಗೆ ಹಾಕ್ತೇನೆ. ನೀವು ಪೂರ್ತಿ ವಿಡಿಯೋ ನೋಡಿ, ನಿಮ್ ಕೊನೆ ತನಕ ಗೊತ್ತಾಗತ್ತೆ ನಾನು ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ಹಾಕ್ತೇನೆ ಅನ್ಕೊಂಡು. ನೀವು ಟೀ ಕುಡಿತೀರಲ್ವಾ, ಟೀ ಕುಡಿಯೋ ಲೋಟ, ಆ ಲೋಟ ಕೂಡ ಇಟ್ಕೋಬಹುದು. ಇಲ್ಲ ಅಂದ್ರೆ ಅಂದಾಜಿಗೂ ಕೂಡ ಹಾಕ್ಬಹುದು. ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಏನೂ ಆಗಲ್ಲ. ಓಕೆನಾ? ಇದರ ಪ್ರತಿ ಒಂದು ಹನಿಗೂ ಗಿಡಗಳು ಬೆಳೆಯಲಿಕ್ಕೆ ಅಂಶ ಇರತ್ತೆ. ಹಾಗಾಗಿ ನಾನೀಗ ಸುತ್ತಲೂ ಹಾಕ್ತೇನೆ. ನೀವು ಬೆಳಿಗ್ಗೆ ಗಿಡಗಳಿಗೆ ಹಾಕೋದಿದ್ರೆ ಮೊದಲು ನೀರು ಹಾಕೋಬಾರದು. ಮೊದಲು ಇದನ್ನೇ ನೀವು ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕಬೇಕು. ಹೀಗೆ ಇಷ್ಟಿಷ್ಟೇ ಹಾಕಬೇಕು. ಚಿಕ್ಕ ಲೋಟದಲ್ಲಿ ಟೀ ಕುಡಿಯೋ ಲೋಟ ಆದ್ರೆ 1 ಲೋಟ ಇಷ್ಟು ಹಾಕಿ ನಂತರ ನೀವು ನೀರು ಹಾಕ್ಬಹುದು. ನೀವು ಮೊದಲೇ ನೀರು ಹಾಕೊಂಡು ಬಿಟ್ರೆ ಆ ಮಣ್ಣೆಲ್ಲ ನೀರನ್ನ ಕುಡ್ಕೊಬಿಡತ್ತಲ್ವಾ, ಈ ಜ್ಯೂಸು ಇಳಿದು ಹೋಗ್ಬಿಡತ್ತೆ. ನೋಡಿ, ಇದು ಬಸ್ಲೆ ಗಿಡ ನೆಟ್ಟಿದ್ದೆ ನಾನು, ನೆಲದಲ್ಲಿ ನೆಟ್ಟಿರೋದು. ಇದಕ್ಕೂ ಕೂಡ ಹಾಕಿದೆ. ಹೀಗೆ ಈಗ ಕುಂಡದಲ್ಲಿ ನಾನು ಒಂದು ಪಾಟ್ ಅಲ್ಲಿ ನೆಟ್ಟಿದ್ದೆ, ಒಂದು ಬಸ್ಲೆ ಗಿಡ ನೆಟ್ಟಿದ್ನಲ್ವಾ, ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ. ಇದು ತುಂಬಾ ಚೆನ್ನಾಗಿ ಆಗಿದೆ. ಈಗ ಅದಕ್ಕೂ ಕೂಡ ಸ್ವಲ್ಪ ಹಾಕ್ತೇನೆ. ಹಾಗೆ ಸೊಪ್ಪಿನ ಗಿಡಕ್ಕೂ ಹಾಕ್ತೇನೆ. ಟೊಮೆಟೊ ಗಿಡ ಇದೆ ನಂದು, ಟೊಮೆಟೊ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಹಾಗಂತ ಸುಮಾರು ಒಂದು 10 ಗಿಡಕ್ಕೆ ಬಂತು. 2 ಲೀಟ್ರ್ ಲಿಕ್ವಿಡ್ 10 ಗಿಡಕ್ಕೆ ಆಯ್ತು. ನೋಡಿ, ಇಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಹಾಗೆ ಇನ್ನೊಂದು ವಾರ ಬಿಟ್ಟು ನೀವು ಇದೇ ರೀತಿ ಮಾಡ್ಕೋಬಹುದು. ಈ ಹಣ್ಣು ಅಂತಲ್ಲ, ಬೇರೆ ಬೇರೆ ಹಣ್ಣಿಂದನೂ ಕೂಡ ನಾವು ಗಿಡಗಳಿಗೆ ಬೇಕಾಗುವಂತಹ ಲಿಕ್ವಿಡ್ ಅನ್ನ ರೆಡಿ ಮಾಡಿ ಹಾಕ್ಬಹುದು. ಹಣ್ಣಲ್ಲಿ ಏನು ಅಂಶ ಇರುತ್ತೆ ನೋಡು, ಅದರದ್ದು 10 ಪಟ್ಟು ಅಂಶ ರೆಡಿ ಆಗತ್ತೆ. ಓಕೆನಾ? ಗಿಡಗಳಿಗೆ ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಸಿಂಪಲ್ ಆಗಿದೆ. ನಾವು ಬಾಳೆಹಣ್ಣನ್ನ ತಿಂದು ಎಸೆಯೋ ಬದಲು ಈ ರೀತಿ ನಾವು ಲಿಕ್ವಿಡ್ ಮಾಡಿ ಗಿಡಗಳಿಗೆ ಹಾಕಿದಾಗ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬೆಳಿತವೆ ಅಲ್ವಾ? ಹಾಗೆ ನಾವು ಬಾಳೆಹಣ್ಣಿನ ಸಿಪ್ಪೆಯಿಂದ ನಾನಾ ರೀತಿಯಲ್ಲಿ ನಾವು ಬಳಸ್ಕೋಬಹುದು. ಇದನ್ನ ಕಂಪೋಸ್ಟ್ ಕೂಡ ಮಾಡಬಹುದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಯಾವ ರೀತಿ ಕಂಪೋಸ್ಟ್ ಮಾಡಬಹುದು ಅನ್ನೋದು. ಇದು ಗಿಡ ಅಷ್ಟೇ ಅಲ್ಲ, ಹಣ್ಣು ಬೆಳಿಲಿಕ್ಕೂ ಅನುಕೂಲ ಆಗುತ್ತೆ. ನಮಗೂ ಚಂದ ಹೂವನ್ನ ನಾವು ನೋಡಬಹುದು. ಇದು ಪ್ರಮಾಣ ಇದೆ, ತುಂಬಾ ಜಾಸ್ತಿ ಎಲ್ಲ ಹಾಕಬಾರ್ದು. ಓಕೆನಾ? ನಾನು ಹಾಕಿದ್ನಲ್ವಾ, ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಆಗುವಷ್ಟು ಹಾಕ್ಬೇಕು ಅಷ್ಟೇ. ಮೊದಲು ನೀರು ಹಾಕೋಬಾರ್ದು, ಮೊದಲೇ ಇದನ್ನೇ ಹಾಕ್ಬೇಕು. ನೀರು ಹಾಕಿ ಇದನ್ನ ಹಾಕಿದಾಗ ಎಲ್ಲ ಇಳಿದೋಗತ್ತೆ. ಹಾಗಾಗಿ ಇದು ಹಾಕಿದ ನಂತರ 1 ಅವರ್ ಬಿಟ್ಟು ನೀರನ್ನ ಹಾಕ್ಬೇಕು. ನೀವು ಕೂಡ ಇದೇ ರೀತಿ ಮಾಡಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗತ್ತೆ, ರಿಸಲ್ಟ್ ಕೂಡ ಗೊತ್ತಾಗತ್ತೆ. ಗಿಡಗಳು ಯಾವ ರೀತಿ ಬೆಳಿತಾವಲ್ವಾ, ಅದ್ರಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ಓಕೆನಾ? ಇದೇ ರೀತಿ ನೀವು ಕೂಡ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.